ಅಂತೂ ಇಂತೂ ದೊಡ್ಡ ಹೈ ಡ್ರಾಮಾದ ನಂತರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಸಚಿವ ಸಂಪುಟ ತಲುಪುತ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯಾಗಿಯೇ ಉಳಿದಿದೆ. ಇಲ್ಲಿವರೆಗೂ ಕೂಡ ಸಸ್ಪೆನ್ಸ್ ಅನ್ನ ಕಾದರಿಸಿಕೊಂಡಿದೆ ಕಾಂಗ್ರೆಸ್ನ ಹೈಕಮಾಂಡ್. ಆ ಕುರಿತು ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಸಚಿವ ಸಂಪುಟ ಬಂದು ತಲುಪ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹೈಕಮಾಂಡ್ನಿಂದ ಅಂತಿಮ ಪಟ್ಟಿ ಬರಲಿಕ್ಕಿದೆ. ಇವತ್ತು ಸಂಜೆಯೇ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ಸಚಿವ ಸಂಪುಟದ 2ನೇ ಪಟ್ಟಿ ಇವತ್ತು ಫೈನಲ್ ಆಗ್ಲಿಕ್ಕಿದೆ. ಬೆಳಗ್ಗೆ 10 ಗಂಟೆಗೆ ಸಚಿವರ ಪಟ್ಟಿ ಸಿದ್ಧ ಆಗತ್ತೆ ಅಂತ ಹೇಳಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯಾರಿಗೆ ಒಲಿಲಿಕ್ಕಿದೆ ಸಚಿವಗಿರಿ? ಅಂತಿಮ ಕಸರತ್ತು ನಡೀತಾ ಇದೆ. ಸಚಿವರ ಪಟ್ಟಿ ರೆಡಿ ಆಗಿದೆಯಾ ಇಲ್ಲವಾ ಅನ್ನುವಂತಹ ಪ್ರಶ್ನೆಗಳು, ಕುತೂಹಲಗಳು ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಇವತ್ತು ಸಂಜೆ ಸಚಿವರ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಕಾರ್ಯಕ್ರಮಗಳು ನಡೆಯುತ್ತಾ ಅನ್ನುವಂತಹ ಒಂದಷ್ಟು ಗೊಂದಲಗಳು ಹಾಗೆ ಮುಂದುವರಿತಾ ಹೋಗ್ತಾ ಇದೆ. ಸಮುದಾಯ ಸಮೀಕರಣದ ಮೇಲೆ ಹೈಕಮಾಂಡ್ ಇದೀಗ ಫೋಕಸ್ ಅನ್ನ ಮಾಡ್ತಾ ಇದೆ. ಯಾರಿಗೆ ಲಕ್, ಇನ್ಯಾರಿಗೆ ಬ್ಯಾಡ್ ಲಕ್? ಇವತ್ತು ಸಂಪುಟ ವಿಸ್ತರಣೆ ನಡೆಯುತ್ತಾ ಅಥವಾ ಇಲ್ವಾ ಅನ್ನುವಂತಹ ಗೊಂದಲಗಳು, ಆ ಸಸ್ಪೆನ್ಸ್ಗಳು ಮುಂದುವರಿತಾ ಹೋಗ್ತಾ ಇದೆ. ಹೈಕಮಾಂಡ್ ಪಟ್ಟಿಗಾಗಿ ಕಾದು ಕುಳಿತಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಇವತ್ತಿನ ಟಿಪಿಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಡಿಕೆ ಶಿವಕುಮಾರ್ ಅವರ ಇವತ್ತಿನ ಕೆಲಸ ಕಾರ್ಯಗಳು ಅಂತ ನಾವು ಪ್ರತಿದಿನ ಪಟ್ಟಿ ಏನ್ ರಿಲೀಸ್ ಆಗತ್ತೆ ಆ ಪಟ್ಟಿಯಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರು ಯಾವ ಒಂದು ಕಾರ್ಯಕ್ರಮದಲ್ಲಿ ಭಾಗಿ ಆಗ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು ಸಚಿವ ಸಂಪುಟ ವಿಸ್ತರಣೆ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ನೋಡಿ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಇಂದಿಗೆ ಕರೆಕ್ಟ್ ಆಗಿ 2 ತಿಂಗಳು ಅಂದ್ರೆ 60 ದಿನಗಳನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಕಳೆದ 60 ದಿನಗಳಿಂದಲೂ ಕೂಡ ಕೇವಲ 14 ಸ್ಥಾನಗಳನ್ನ ಮಾತ್ರ ಭರ್ತಿ ಮಾಡಿಕೊಂಡಿದ್ದಾರೆ. ಅಂದ್ರೆ ಸಿಎಂ ಮತ್ತೆ ಡಿಸಿಎಂ ಸ್ಥಾನವನ್ನ ಹೊರತುಪಡಿಸಿದ್ರೆ 12 ಸ್ಥಾನಗಳನ್ನ ಮಾತ್ರ ಇಲ್ಲಿವರೆಗೂ ಭರ್ತಿ ಮಾಡಲಾಗಿದೆ. ಉಳಿದಿರುವಂತಹ 20 ಮಂತ್ರಿ ಸ್ಥಾನಕ್ಕಾಗಿ ಇನ್ನೂ ಕೂಡ ಯಾರನ್ನ ಆಯ್ಕೆ ಮಾಡಿಕೊಂಡಿದೆ ಹೈಕಮಾಂಡ್ನ ನಾಯಕರು ಅನ್ನುವಂತಹ ಪ್ರಶ್ನೆ, ಗೊಂದಲಗಳು ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಇವತ್ತು ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇಲ್ಲ, ಕಾಯ್ದಿರಿಸಲಾಗಿದೆ ಅಂತ ಹೇಳಿ ಇವತ್ತಿನ ಪಟ್ಟಿ ಕೂಡ ಅವ್ರದ್ದು ಖಾಲಿಯಾಗಿಯೇ ಉಳಿದಿದೆ. ಸೊ ಹಾಗಾಗಿ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಡಿಕೆ ಶಿವಕುಮಾರ್ ಅವರು ಕೂಡ ಇಟ್ಕೊಂಡಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ನಮಗೆ ಇವತ್ತು ಹೈಕಮಾಂಡ್ ನಿಂದ ಕರೆ ಬರಬಹುದು ಅಥವಾ ಪೋಸ್ಟ್ ಮುಖಾಂತರ ಏನಾದ್ರೂ ಸಂದೇಶ ರವಾನೆ ಆಗಬಹುದು ಅಂತ ಕೂಡ ಹೇಳಿ ಕಾದು ಕೂತಿದ್ದಾರೆ. ನೋಡಿ, ವೇಣುಗೋಪಾಲ್ ರವರ ಮುಖಾಂತರ ಈ ಒಂದು ಸಂದೇಶ ರವಾನೆ ಆಗುತ್ತೆ ಅಥವಾ ಪಟ್ಟಿಯನ್ನ ಫೈನಲ್ ಮಾಡಿ ಕಳುಹಿಸ್ಕೊಡ್ತೀವಿ ಅಂತ ಹೇಳಿದ್ರು ಹೈಕಮಾಂಡ್ನ ನಾಯಕರು. ಬಟ್ ಆದ್ರೆ ಇಲ್ಲಿಯವರೆಗೂ ಕೂಡ ಹೈಕಮಾಂಡ್ನ ನಾಯಕರು ಯಾರನ್ನೂ ಕೂಡ ರಾಜ್ಯಕ್ಕೆ ಕಳಿಸಿಲ್ಲ. ಸೊ ಹಾಗಾಗಿ ಕುತೂಹಲಗಳು, ಗೊಂದಲಗಳು ಹಾಗೆ ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಇವತ್ತೇನಾದ್ರೂ ಕರೆ ಮಾಡಿ ಹೈಕಮಾಂಡ್ನ ನಾಯಕರು ಎಂತಿಂಪ ಹೆಸರನ್ನ ಫೈನಲ್ ಮಾಡ್ತಾರಾ ಅನ್ನುವಂತಹ ಗೊಂದಲಗಳು ಕೂಡ ಇದೆ. ಸೊ ಸ್ವತಃ ಖುದ್ದು ಸಿಎಂ ಅವರೇ ವೆಯ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಕರೆ ಬರಬಹುದಾ ಇಲ್ವಾ, ಮತ್ತೆ ಮುಂದೂಡಿಕೆ ಆಗತ್ತಾ? ಮುಂದೂಡಿಕೆ ಆದ್ರೆ ಬುಧವಾರಕ್ಕೆ ಅದು ಮುಂದೂಡಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ. ಫೈನಲ್ ಆದ್ರೆ 18 ಮಂತ್ರಿಗಳನ್ನ ಮಾತ್ರ ಫೈನಲ್ ಮಾಡಬಹುದು. ಮತ್ತೆ ಒಂದಷ್ಟು ಶಾಸಕರು ಏನಿದಾರಲ್ಲ ಸಚಿವ ಸ್ಥಾನಕ್ಕಾಗಿ ಕಾದು ಕುಳಿತಿರುವಂತವರು, ಅವ್ರಿಗೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮೆಸೇಜ್ ಪಾಸ್ ಆಗಿಲ್ಲ. ನೀವು ಸೆಲೆಕ್ಟ್ ಆಗಿದ್ದೀರಿ, ಸೊ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾಗಿದೆ, ಬನ್ನಿ ಅಂತ ಹೇಳಿ
ಕಾಮನ್ ಆಗಿ ಹೇಳ್ತಾರೆ. ಸೊ ಬಟ್ ಆದ್ರೆ ಇಲ್ಲಿವರೆಗೂ ಕೂಡ ಯಾವ ಶಾಸಕರುಗಳಿಗೂ ಕೂಡ ಮೆಸೇಜ್ ಪಾಸ್ ಆಗಿಲ್ಲ. ಸೊ ಹಾಗಾಗಿ ಈ ಒಂದು ಸಸ್ಪೆನ್ಸ್ ಏನಿದೆಯಲ್ಲ, ಆ ಸಸ್ಪೆನ್ಸ್ ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಯಾಕೆ ಹೈಕಮಾಂಡ್ ನಾಯಕರು ಇಷ್ಟೊಂದು ಸಮಯಾವಕಾಶವನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನೋಡಿ, ಸಿಎಂ ಅನ್ನ ಬದಲಾವಣೆ ಮಾಡುವಂತಹ ಸಂದರ್ಭದಲ್ಲಿ ಹೂ ಎತ್ತಿದ ರೀತಿಯಾಗಿ ಬದಲಾವಣೆ ಮಾಡ್ಬಿಟ್ರು, ಯಾವುದೇ ರೀತಿಯಾದಂತಹ ಗೊಂದಲಗಳು ಇಲ್ಲದ ರೀತಿಯಾಗಿ ಬದಲಾವಣೆ ಮಾಡ್ಬಿಟ್ರು. ಬಟ್ ಆದ್ರೆ ಸಚಿವ ಸ್ಥಾನಕ್ಕೆ ಆಯ್ಕೆ ಮಾಡೋದಕ್ಕೆ ಇಷ್ಟೊಂದು ಲೆಕ್ಕಾಚಾರ ಯಾಕೆ ಹಾಕ್ತಾ ಇದ್ದಾರೆ, ಇಷ್ಟೊಂದು ಸಮಯಾವಕಾಶ ಯಾಕೆ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ, ಆ ಕುತೂಹಲ ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಕಾದ್ ನೋಡ್ಬೇಕು ಇವತ್ತೇ ಸಚಿವರ ಪಟ್ಟಿ ಫೈನಲ್ ಆಗತ್ತಾ ಇಲ್ವಾ ಅಂತ ಹೇಳಿ.